ಈ ಹಿಂದೆ ನಾನು ಒಂದು ಮುಖ್ಯಮಂತ್ರಿಗೆ ಮತ್ತು ಗೃಹ ಕಚೇರಿಗೆ ದೂರು ನೀಡಿದ್ದೆ. ಆ ದೂರಿನ ಅನ್ವಯ ಮತ್ತು ಈ ಹಿಂದೆ ಮಾಧ್ಯಮದಲ್ಲೇನು ಪ್ರಸಾರ ಆಗಿದ್ದ ದಾಖಲೆಗಳು ಮತ್ತು ವಿಡಿಯೋ ಆಡಿಯೋಗಳನ್ನು ಸೇರಿ ರಾಜ್ಯ ಸರ್ಕಾರ ಒಂದು DGP ಅವರು ಅಮಾನತು ಮಾಡಿತ್ತು. ಅದಾದ ನಂತರ ಒಂದು ವಿಚಾರಣೆ ಸಮಿತಿಯನ್ನು ಅತ್ಯಂತ ಒಳ್ಳೆಯ ಸೇವೆ ಮಾಡಿರ್ತಕ್ಕಂಥ ಈಗ ಹಾಲಿ L&O ADGP ಹಿತೇಂದ್ರ ಅವರು, ಈ ಹಿಂದೆ ಅವರು CBI ಕೂಡ ಒಳ್ಳೆಯ ಕೆಲಸ ಮಾಡಿದ ಅವರು, ಮತ್ತು ಬೆಳಗಾವಿನ IG ಆಗಿರ್ತಕ್ಕಂಥ ಚೇತನ್ ಸಿಂಗ್ ರಾಥೋಡ್ ಅವರ ನೇತೃತ್ವದಲ್ಲಿ ಮತ್ತು ಇನ್ನೂ ಇಬ್ಬರು IPS ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ತಂಡವನ್ನು ರಚನೆ ಮಾಡಿದ್ದಾರೆ ವಿಚಾರಣಾ ವರದಿ ಕೊಡಲಿಕ್ಕೆ. ಆ ವರದಿಯ ಕೊಡಲಿಕ್ಕೆ ರೆಡಿ ಮಾಡಲಿಕ್ಕೆ ಅವರು ಇವತ್ತು ನನ್ನನ್ನು ಬೆಂಗಳೂರಿಗೆ ಕರೆದಿದ್ದರು. ನಾನು ನನ್ನ ಪೂರ್ವ ನಿಗದಿತ ಕಾರ್ಯಕ್ರಮಗಳಿಂದ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದೆ. ಸೊ ಹಾಗಾಗಿ ಒಬ್ಬ ಹಿರಿಯ ಅಧಿಕಾರಿನ ಇವತ್ತು ಇಲ್ಲಿ ಎನ್ಕ್ವೈರಿ ಮಾಡಲಿಕ್ಕೆ ನೇಮಕ ಮಾಡಿದ್ದಾರೆ. ಅದ್ರ ಪ್ರಕಾರ ನೋಡೋಣ. ಸೊ ಮುಂಚೆ ನೋಟಿಸ್ ಕೊಟ್ಟಿದ್ದೆ ಹೋಗಂತ ಅದೇ ವಿಡಿಯೋ ನೀವೇ ಕೊಟ್ಟಿದ್ದ ಅಂತ ಆ ಥರ? ಇಲ್ಲ ಇಲ್ಲ ಇಲ್ಲ, ನನ್ನ ದೂರು ಆಧರಿಸಿ ಅವರು ನನಗೆ ವಿಚಾರಣೆಗೆ ಕರೆದಿದ್ದರು. ದೂರ ಅಂದರೆ ಈ ವಿಡಿಯೋ ಸಮರ್ಪಣೆಗೆ ದೂರು ಕೊಟ್ಟಿದ್ರಿ? ಆ ಮಾಧ್ಯಮದಲ್ಲಿ ಏನು ಬಂದಿತ್ತಲ್ಲ ಅದರ ಸಂಬಂಧಪಟ್ಟಂತೆ ನಾನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ, ಯಾಕಂದರೆ ಈ DGP ಹಂತದ ಅಧಿಕಾರಿ ಆಗಿರೋದ್ರಿಂದ ಮತ್ತು ಅತ್ಯಂತ ಅಸಹ್ಯಕರವಾಗಿ ಅವರು ಪಾಲ್ಗೊಂಡಿದ್ದರು. ನಮ್ಮ ದೇಶದ ಧ್ವಜದ ಮುಂದೆ ಮತ್ತು IPS ಸಮವಸ್ತ್ರದಲ್ಲಿ ಅವರು ಪಾಲ್ಗೊಂಡಿದ್ದಕ್ಕೆ ಇದು ನಮ್ಮ ರಾಜ್ಯದ ಜನರು ತಲೆ ತಗ್ಗಿಸುವಂಥ ಕೆಲಸ ಅಂಥೇಳಿ ನಾನು ದೂರು ಕೊಟ್ಟಿದ್ದೆ. ಆ ದೂರನ್ನ ಆಧರಿಸಿ ಇವತ್ತು ಅವರು ಎನ್ಕ್ವೈರಿ ಮಾಡ್ತಾರೆ. ಸಂತ್ರಸ್ತರು ಒಂದು ವರ್ಷಗಳ ನಿಮ್ಮ ಹತ್ರ ಬಂದಿದ್ರು ಅಂತ ಹೇಳಿದ್ರು ಅವತ್ತು. ಸಂತ್ರಸ್ತರು ನಿಮ್ಮ ಹತ್ರ ಬಂದಿದ್ರು, ಆ ವಿಡಿಯೋ ತೋರಿಸಿದ್ರು ಅಂತ ಹೇಳಿದ್ರಿ. ಹೌದು ಹೌದು. ಹೀಗಾಗಿ ವಿಡಿಯೋ ನಿಮ್ಮ ಹತ್ರ ಇತ್ತು ಅನ್ನೋ ಆ್ಯಂಗಲಲ್ಲಿ ನಿಮಗೆ ನೋಟಿಸ್ ಕೊಟ್ಟಿದೆ. ನಿಮ್ಗೆ ಎಲ್ಲಿಂದ ಬಂತು? ಇಲ್ಲ ಇಲ್ಲ ನೋಡಿ, ರಾಜ್ಯದಲ್ಲಿ ನಾನೊಬ್ಬನೇ ದೂರು ಕೊಟ್ಟಿದ್ದು, ಹಾಗಾಗಿ ನನ್ನನ್ನು ಇವತ್ತು ಒಂದು ವಿಚಾರಣೆಗಷ್ಟೇ, ಬೇರೆ ಏನಿಲ್ಲ.